ವಚನಾನಂದ ಶ್ರೀಗಳಿಗೆ ಪೋಕ್ಸೋ ಕೇಸ್ ಸಂಕಷ್ಟ ಇದೀಗ ಜಾಸ್ತಿ ಆಗ್ತಾ ಇರುವಂತದ್ದು. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸ್ವಾಮೀಜಿಯನ್ನ ವಿಚಾರಣೆ ಮಾಡಲಾಗಿದೆ. ಕೆಲವೇ ಹೊತ್ತಲ್ಲಿ ಶ್ರೀಗಳಿಗೆ ವೈದ್ಯಕೀಯ ತಪಾಸಣೆ ಕೂಡ ಆಗುತ್ತೆ. ಆ ಕುರಿತಾಗಿ ಈಗ ಆಲ್ರೆಡಿ ಸಿದ್ಧತೆಗಳು ಕೂಡ ಆಗ್ತಾ ಇರುವಂತದ್ದು. ವಚನಾನಂದ ಶ್ರೀಗಳಿಗೆ ಪೋಕ್ಸೋ ಕೇಸ್ ಸಂಕಷ್ಟವನ್ನ ತಂದೊಡ್ಡಿದೆ. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸ್ವಾಮೀಜಿ ವಿಚಾರಣೆ ಆಗಿದೆ. ಕೆಲವೇ ಹೊತ್ತಲ್ಲಿ ಶ್ರೀಗಳಿಗೆ ವೈದ್ಯಕೀಯ ತಪಾಸಣೆ ಕೂಡ ಆಗುತ್ತೆ. ಸುದೀರ್ಘ 5 ಗಂಟೆಗಳ ಕಾಲ ವಚನಾನಂದ ಸ್ವಾಮೀಜಿಗಳ ವಿಚಾರಣೆ ಆಗಿರುವಂತದ್ದು. ವಿಚಾರಣೆ ಬಳಿಕ ನಗು ನಗುತ್ತಾ ಹೊರಗಡೆ ಬಂದಿದ್ದಾರೆ ಸ್ವಾಮೀಜಿ. ಹರಿಹರದ ಗ್ರಾಮಾಂತರ ಠಾಣೆಯಲ್ಲಿ ವಿಚಾರಣೆ ಆಗಿರುವಂತದ್ದು. ವಿಚಾರಣೆ ಬಳಿಕ ತಾಲೂಕು ಆಸ್ಪತ್ರೆಗೆ ಹೊರಟಿದ್ದಾರೆ ಶ್ರೀಗಳು. ಕೆಲವೇ ಕ್ಷಣಗಳಲ್ಲಿ ಮೆಡಿಕಲ್ ಟೆಸ್ಟ್ ಕೂಡ ಆಗುತ್ತೆ. ಮೆಡಿಕಲ್ ಟೆಸ್ಟ್ಗೆ ಒಳಗಾಗಲಿರುವ ವಚನಾನಂದ ಶ್ರೀ ಕಾನೂನು ಪಾಲಿಸುತ್ತೇವೆ ಎಂದು ಹೇಳಿ ಹೊರಟಿದ್ದಾರೆ ಸ್ವಾಮೀಜಿ. ಸುಮಾರು 5 ಗಂಟೆಗಳ ಸುದೀರ್ಘವಾಗಿ ವಿಚಾರಣೆ ಆಗಿರುವಂತದ್ದು ನೀವು ನೋಡ್ತಾ ಇರಬಹುದು. ವಿಚಾರಣೆ ಬಳಿಕ ಸ್ವಾಮೀಜಿ ನಗು ನಗುತ್ತಲೇ ಹೊರಗಡೆ ಬಂದಿದ್ದಾರೆ. ಪಾಸಿಟಿವ್ ವೈಬ್ ಒಂದಿಗೆ ಹೊರಗಡೆ ಬಂದಿರುವಂತದ್ದು. ಹರಿಹರದ ಗ್ರಾಮಾಂತರ ಠಾಣೆಯಲ್ಲಿ ವಿಚಾರಣೆ ಆಗಿತ್ತು. ಕಾನೂನನ್ನು ಗೌರವಿಸುತ್ತೇವೆ, ಕಾನೂನನ್ನು ಪರಿಪಾಲಿಸುತ್ತೇವೆ. ವಿ ರೆಸ್ಪೆಕ್ಟ್ ದ ಲಾ, ವಿ ಅಬೈಡ್ ಬೈ ದ ಲಾ. ಥ್ಯಾಂಕ್ ಯು. ಕಾನೂನನ್ನು ಗೌರವಿಸುತ್ತೇವೆ, ಕಾನೂನನ್ನು ಪರಿಪಾಲಿಸುತ್ತೇವೆ. ವಿ ರೆಸ್ಪೆಕ್ಟ್ ದ ಲಾ, ವಿ ಅಬೈಡ್ ಬೈ ದ ಲಾ. ಥ್ಯಾಂಕ್ ಯು. ನೋಡಿ, ವಚನಾನಂದ ಸ್ವಾಮೀಜಿ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿತ್ತು. ಸ್ವಾಮೀಜಿಗಳಿಗೆ ಸಂಕಷ್ಟ ಕೂಡ ಇದೀಗ ಶುರುವಾಗಿರುವಂತದ್ದು. ಆದರೂ ಕೂಡ ವಿಚಾರಣೆ ಆದ ಬಳಿಕ ಇದೀಗ ನಗು ನಗುತ್ತಲೇ ಈಚೆ ಬಂದಿದ್ದಾರೆ. ಕಾನೂನಿನ ಮೇಲೆ ನನಗೆ ನಂಬಿಕೆ ಇದೆ ಅಂತ ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇರುವಂತದ್ದು. ಕಾನೂನನ್ನ ಪಾಲಿಸುತ್ತೇವೆ ಅಂತ ಹೇಳಿ ವಚನಾನಂದ ಸ್ವಾಮೀಜಿ ಹೊರಟಿದ್ದಾರೆ. ಇದೀಗ ಮೆಡಿಕಲ್ ಟೆಸ್ಟ್ ಕೂಡ ಇದೆ. ಮೆಡಿಕಲ್ ಟೆಸ್ಟ್ ಅನ್ನ ಶೀಘ್ರದಲ್ಲಿ ಮಾಡಲಾಗುವಂಥದ್ದು. ನೋಟಿಸ್ ನೀಡಿದ ಹಿನ್ನೆಲೆಯಲ್ಲಿ ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಕೂಡ ಆಗಿದೆ. ಸತತ 5 ಗಂಟೆಗಳ ಕಾಲ PSI ಮಂಜುಳಾ ಅವರಿಂದ ವಚನಾನಂದ ಸ್ವಾಮೀಜಿ ಅವರ ವಿಚಾರಣೆ ಆಗಿರುವಂಥದ್ದು. ವಿಚಾರಣೆ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಸರಿಸುಮಾರು 50ಕ್ಕೂ ಅಧಿಕ ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ. ಆ ಪ್ರಶ್ನೆಗಳಿಗೆ ವಚನಾನಂದ ಸ್ವಾಮೀಜಿ ಉತ್ತರವನ್ನು ಕೂಡ ಕೊಟ್ಟಿರುವಂಥದ್ದು. ಸುದೀರ್ಘವಾಗಿ ವಿಚಾರಣೆ ಆದ ಬಳಿಕ ಆಚೆ ಬಂದ ತಕ್ಷಣ ವಚನಾನಂದ ಸ್ವಾಮೀಜಿಗಳು ಈ ರೀತಿಯಾದಂಥ ಮಾತನ್ನ ಆಡಿರುವಂಥದ್ದು. ಕಾನೂನನ್ನ ನಾನು ಪಾಲಿಸ್ತೇನೆ, ಕಾನೂನಿನ ಮೇಲೆ ನನಗೆ ನಂಬಿಕೆ ಇದೆ ಅಂತ ಕೂಡ ಹೇಳಿದ್ದಾರೆ. ಹೇಳಿ ಹೊರಟಿರುವಂಥದ್ದು. ಇದೀಗ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗ್ತಾ ಇದೆ. ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಮಾಡಲಾಗುತ್ತೆ. ವೈದ್ಯಕೀಯ ಪರೀಕ್ಷೆಗೆ ಕರೆದುಕೊಂಡು ಹೋಗ್ತಾ ಇರುವಂಥದ್ದು. ಹರಿಹರದ ತಾಲೂಕು ಆಸ್ಪತ್ರೆಯಲ್ಲಿ ಸ್ವಾಮೀಜಿಗೆ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿಸಲಾಗುತ್ತೆ. ಅದಕ್ಕೆ ಸಕಲ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ನಗು ಮುಖದಿಂದಲೇ ಹೊರಗಡೆ ಬಂದಿರೋದ್ರಿಂದ ಈ ಕೇಸ್ ಇವ್ರ ಕಡೆ ಆಗುವಂತಹ ಲಕ್ಷಣಗಳು ಹೆಚ್ಚಿನದಾಗಿ ಕಾಣಿಸ್ತಾ ಇರುವಂಥದ್ದು. ಹಾಗಾಗಿ ಪಾಸಿಟಿವ್ ವೈಬ್ ಒಂದಿದೆ. ಇದೀಗ ಹಾಸ್ಪಿಟಲ್ ಹತ್ತಿರ ಹೋಗ್ತಾ ಇದ್ದಾರೆ. ಮೆಡಿಕಲ್ ಟೆಸ್ಟ್ ಕೂಡ ಆಗುತ್ತೆ. ಹರಿಹರದ ಗ್ರಾಮಾಂತರ ಠಾಣೆಯಲ್ಲಿ ತೀವ್ರವಾದಂತಹ ವಿಚಾರಣೆ ಆಗಿರುವಂಥದ್ದು. ತಾಲೂಕು ಆಸ್ಪತ್ರೆಗೆ ಇದೀಗ ಹೊರಟಿದ್ದಾರೆ ವಚನಾನಂದ ಸ್ವಾಮೀಜಿಗಳು. ಗದಗದ ಲಕ್ಷ್ಮೇಶ್ವರದಲ್ಲಿ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು. ಅದಾದ ನಂತರ ವಿಚಾರಣೆಯನ್ನ ಕರೆದಿದ್ದಂಥದ್ದು. PSI ಮಂಜುಳಾ ಅವರ ನೇತೃತ್ವದಲ್ಲಿ ವಿಚಾರಣೆಯನ್ನ ಮಾಡಲಾಗಿದೆ. ವಿಚಾರಣೆ ಸಂದರ್ಭದಲ್ಲಿ 50ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕೇಳಿರುವಂಥದ್ದು. 5 ಗಂಟೆಗಳ ಸುದೀರ್ಘವಾದಂತಹ ವಿಚಾರಣೆ ಆಗಿದೆ. DYSP ಬಸವರಾಜ್ ನೇತೃತ್ವದಲ್ಲಿ ಕೂಡ ವಚನಾನಂದ ಸ್ವಾಮೀಜಿ ವಿಚಾರಣೆ ಕೂಡ ಆಗಿದೆ. ಹರಿಹರ ಗ್ರಾಮಾಂತರ ಠಾಣೆ ಎದುರುಗಡೆ ವಚನಾನಂದ ಸ್ವಾಮೀಜಿ ಭಕ್ತರು ಕೂಡ ಈ ಒಂದು ಸಂದರ್ಭದಲ್ಲಿ ಜಮಾಯಿಸಿದ್ರು. ಸ್ವಾಮೀಜಿ ವಿರುದ್ಧ ಷಡ್ಯಂತ್ರ ಆರೋಪವನ್ನ ಮಾಡಿರುವಂಥದ್ದು. ಹಾಗಾಗಿ ಇದೀಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ಆಗಿರುವಂಥದ್ದು. ಮೆಡಿಕಲ್ ಟೆಸ್ಟ್ಗೆ ಒಳಗಾಗಲಿದ್ದಾರೆ ವಚನಾನಂದ ಸ್ವಾಮೀಜಿಗಳು. ಮೆಡಿಕಲ್ ಟೆಸ್ಟ್ ಅಲ್ಲಿ ಏನ್ ಬರುತ್ತೆ ಅದ್ರ ಮೇಲ್ಗಡೆ ಮತ್ತೊಂದು ಸುತ್ತಿನ ವಿಚಾರಣೆ ಕೂಡ ಆಗುತ್ತೆ.